ಸಾಮಾನ್ಯವಾಗಿ ಮದುವೆ ಆದ್ಮೇಲೆ ಎಲ್ರು ಕೂಡ ಮನೆ ಮಠ ಅಂತ ಹೇಳ್ಬಿಟ್ಟು ಸೇರ್ಕೊಂಡ್ಬಿಟ್ರೆ, ಬಟ್ ನೀವು ಚಿತ್ರರಂಗ ಬಿಟ್ಟು ಹೋಗ್ತಾನೆ ಇಲ್ಲ. ನೀವು ಚಿತ್ರರಂಗ ಬಿಡೋಕ್ ರೆಡಿ ಇದ್ರು ಕೂಡ, ಬಟ್ ಚಿತ್ರರಂಗ ನಿಮ್ಮನ್ನ ಬಿಡ್ತಿಲ್ಲ. ಅದೇ ಅವ್ರು ಒಂದ್ಸರ್ತಿ ಹೇಳ್ತಾರೆ ಗೊತ್ತಾ, ಒಂದ್ಸರ್ತಿ ಫಿಲ್ಮ್ ಇಂಡಸ್ಟ್ರಿ ನಿಮ್ಗೆ ಆ ಒಂದು ಪ್ಲೇಸ್ ಕೊಟ್ರೆ, ಅವ್ರ ಹಾರ್ಟ್ ಅಲ್ಲಿ ಒಂದ್ ಜಾಗ ಕೊಟ್ರೆ ಯಾವತ್ತೂ ನಿಮ್ಮನ್ನ ಬಿಟ್ಕೊಡಲ್ಲ ಅಂತ. ಅದು ನಿಜಾನೇ. ಅಂಡ್ ಅಫ್ಕೋರ್ಸ್ ನನ್ನ ಮದ್ವೆ ಆದ್ಮೇಲೆ ನನ್ಗಿತ್ತು ಒಂದ್ ಚಿಕ್ಕ ಬ್ರೇಕ್ ತಗೋಬೇಕು ಅಂತ. ಬಟ್ ದೇವ್ರ ದಯೆಯಿಂದ ನನ್ಗೆಲ್ಲೂ ಆ ಬ್ರೇಕ್ ತಗೊಳ್ಳೋ ಯುನೋ ಅವರೇ ಆಫರ್ಸ್ಗಳಾಗಿರ್ಲಿ, ಇವೆಂಟ್ಸ್ಗಳಾಗಿರ್ಲಿ ಬರ್ತಾನೆ ಇರ್ತು ಬಿಟ್ಟು. ಅಂಡ್ ತರುಣ್ ಅವ್ರು ಯಾವತ್ತೂ ನನಗೆ ನೀವು ಇದು ಮಾಡಬೇಡ ಅದು ಮಾಡಬೇಡ ಅಂತ ಯಾವಾಗಲೂ ಸ್ಟಾಪ್ ಮಾಡಿಲ್ಲ. ನೀನ್ ಕೆಲಸ ಮಾಡು. ನಮ್ಮ ಅತ್ತೆ ಕೂಡ ಅಷ್ಟೇ, ನೀನ್ ಕೆಲಸ ಮಾಡು, ಟಿಲ್ ಇವಾಗ ಕೆಲಸ ಇರುವವರೆಗೂ ನೀನ್ ಕೆಲಸ ಮಾಡು ಅಂತಾನೆ ನಂಗೆ ಸಪೋರ್ಟ್ ಮಾಡಿದ್ದಾರೆ ಬಿಟ್ಟು ನೀನ್ ಮನೇಲಿ ಕೂತ್ಕೋ ಕೆಲಸ ಮಾಡು ಅಂತ ಇವತ್ತವರೆಗೂ ತರುಣ್ ಅವರಾಗಿರ್ಲಿ, ನಮ್ಮ ಅತ್ತೆ ಅವರಾಗಿರ್ಲಿ ಅದು ಆ ಒಂದು ಇದು ಮಾಡೇ ಇಲ್ಲ. ಐ ಥಿಂಕ್ ಎವ್ರಿ ವುಮೆನ್ ಶುಡ್ ಬಿ ಇಂಡಿಪೆಂಡೆಂಟ್. ನಾನಂತ ಅಲ್ಲ, ಎಲ್ಲ ಹೆಣ್ಮಕ್ಳು ಫ್ರೀ ಇದ್ದಾಗ. ಐ ಆಮ್ ನಾಟ್ ಸೇಯಿಂಗ್ ಸಿನಿಮಾ ಇಂಡಸ್ಟ್ರಿ ಅಂತಾನೆಲ್ಲ, ಇಟ್ ಕ್ಯಾನ್ ಬಿ ಎನಿಥಿಂಗ್ ಅಲ್ವಾ. ಚಿಕ್ಕದು ಬಿಸ್ನೆಸ್ ಆಗಿರ್ಬೋದು, ಮನೇಲಿ ಚಿಕ್ಕದು ಏನೋ ಮಾಡಿ ಸೇಲ್ ಮಾಡೋದಾಗಿರ್ಬೋದು, ವಾಟ್ ಎವರ್. ಬಟ್ ಬ್ಯುಸಿ ಇದ್ರೆ ಒಂದ್ ಸ್ವಲ್ಪ ನಮ್ಮ ಮೈಂಡು ಫ್ರೀ ಆಗಿರುತ್ತೆ. ಅಂಡ್ ವಿ ವಿಲ್ ಆಲ್ಸೋ ಬಿ ಕಾನ್ಫಿಡೆಂಟ್ ಅಂಡ್ ಇಂಡಿಪೆಂಡೆಂಟ್ ಅನ್ನೋದು ಒಂದು ಇರುತ್ತೆ. ಈ ಗಣೇಶ ಹಬ್ಬಕ್ಕೆ ನಿಮ್ದೇ ಅಂತ ಏನಾದ್ರೂ ಪ್ಲಾನ್ಸ್ ಮಾಡ್ಕೊಂಡಿದ್ದಾರೆ? ಈಗ ತಾನೇ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಮುಂದಿನ ದಿನಗಳಲ್ಲಿ ಏನಾದ್ರೂ ಬೇರೆ ಬೇರೆ ಆಪ್ಷನ್ಸ್ ಏನಾದ್ರು ನೀವು ಹುಡುಕ್ತಾ ಇದ್ದೀರಾ ಅಂತ? ಬಿಕಾಸ್ ಯಾಕಂದ್ರೆ ಬಿಸ್ನೆಸ್ ಆಗಿರ್ಬೋದು ಅಥವಾ ಕಾರ್ಪೊರೇಟ್ ಫೀಲ್ಡ್ ಆಗಿರ್ಬೋದು, ಏನಾದ್ರೂ ಒಂದಷ್ಟು ಐಡಿಯಾಸ್ ಇಟ್ಕೊಂಡಿದ್ದೀರಾ ಈ ತರ ಮಾಡಬೇಕು ಅಂತ? ಸರ್, ಮೊದಲು ಇತ್ತು. ಟು ಬಿ ವೆರಿ ಫ್ರಾಂಕ್, ನನ್ನ ಮದುವೆ ಮುಂಚೆ ಐ ಹ್ಯಾಡ್ ಕಪಲ್ ಆಫ್ ಐಡಿಯಾಸ್. ಬಟ್ ಇವಾಗ ಸದ್ಯಕ್ಕೆ ನಾನು ಇದ್ದಿದ್ದ ಸಿನಿಮಾಗಳು ಕಂಪ್ಲೀಟ್ ಮಾಡಿದ್ಮೇಲೆ ಪ್ರಾಬ್ಲಿ ಯೋಚನೆ ಮಾಡ್ಬೋದು. ಬಟ್ ಸದ್ಯಕ್ಕೆ ಏನಿಲ್ಲ. ನಾನು ಪ್ರಾಬಬ್ಲಿ ಇದ್ರೆ ನನ್ನ ಸಿನಿಮಾ ಎಲ್ಲ ಮುಗಿಸ್ಬಿಟ್ಟು ಮೇ ಬಿ ಆಮೇಲೆ ಪ್ಲಾನ್ ಮಾಡಬಹುದು. ತರುಣ್ ಸರ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತ 7 ಮಳೆ ಸಿನಿಮಾ ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಎಷ್ಟು ಖುಷಿ ಕೊಡ್ತಿದೆ? ಅಫ್ಕೋರ್ಸ್ ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡುತ್ತೆ. ನಾನು ಎಲ್ಲಾ ಕಡೆನೂ ಇದೇ ಹೇಳ್ತಿದ್ದೀನಿ. ನನಗೆ ಐ ವಾಂಟ್ ಟು ಎಂಜಾಯ್ ದಿಸ್ ಫಿಲ್ಮ್. ಅವ್ರ ಹೆಂಡತಿಯಾಗಿ ನಾನು ಎಂಜಾಯ್ ಮಾಡಬೇಕು ಎಲ್ಲೂ. ಅದಕ್ಕೆ ನಾನು ಪ್ರೆಸ್ ಮೀಟಲ್ಲೂ ಇರಲಿ, ನಾನು ಕೂರಕ್ಕೆ ಬೇಡ ಅಲ್ಲಿ. ನಾನು ಅವ್ರ ವೈಫ್ ಆಗಿ ಎಂಜಾಯ್ ಮಾಡಬೇಕು ಈ ಸಿನಿಮಾ ನೋಡುವಾಗ್ಲೂ. ಐ ವಾಂಟ್ ಟು ಸಿಟ್ ಆಸ್ ಹಿಸ್ ವೈಫ್ ಆ್ಯಂಡ್ ವಾಚ್ ದ ಫಿಲ್ಮ್ ಅನ್ನೋದು. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ದ ಪೇರ್ ಲುಕ್ಸ್ ವಂಡರ್ಫುಲ್. ರಾನಾ ಮತ್ತು ಪ್ರಿಯಾಂಕಾ ತುಂಬ ಚೆನ್ನಾಗಿ ಕಾಣ್ತಾರೆ. ಪುನೀತ್ ಅವ್ರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನ್ನ ಪ್ಲೇ ಲಿಸ್ಟಲ್ಲಿ ಇವಾಗ ಯಾವಾಗ ಸಾಂಗ್ ಅಂತೂ ಓಡ್ತಾ ಇರುತ್ತೆ. ಇವಾಗ ಟೈಟಲ್ ಟ್ರ್ಯಾಕ್ ಓಡ್ತಾ ಇದೆ. ಐ ಥಿಂಕ್ ಹೋಗ್ತಾ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಿದೆ. ಆ್ಯಂಡ್ ಒಳ್ಳೆ ಸಿನಿಮಾ. ನಮ್ಮ ಕನ್ನಡ ಜನತೆ ಯಾವಾಗಲೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಇವಾಗ ರೀಸೆಂಟಾಗಿ ದೇರ್ ಆರ್ ಸೋ ಮೆನಿ ಫಿಲ್ಮ್, ಸೂಫ್ರಮ್ಸು ಆಗಿರಲಿ, ಮಾದೇವನ್ ನಮ್ಮ ಸಿನಿಮಾನೇ ಆಗಿರಲಿ, ವಿ ವಾಟ್ ಮ್ಯಾಸಿವ್ ರೆಸ್ಪಾನ್ಸ್ ಮಾದೇವಾಗೆ. ಸೊ ಸಿನಿಮಾ ಚೆನ್ನಾಗಿದ್ರೆ ಖಂಡಿತ ನಮ್ಮ ಕನ್ನಡ ಜನತೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಧೈರ್ಯ ಇದೆ. ಸ್ಟೋರಿ ಏನಾದ್ರು ನಿಮ್ಮ ಹತ್ರ ಶೇರ್ ಮಾಡಿದ್ರ ತರುಣ್ ಸರ್ ಅಂತ? ಆಕ್ಚುಲಿ ಟು ಬಿ ವೆರಿ ಫ್ರಾಂಕ್, ನನಗೆ ಬಿಟ್ಸ್ ಆ್ಯಂಡ್ ಪೀಸಸ್ ಗೊತ್ತು ಆಫ್ ದ ಲೈನ್. ಬಟ್ ನಾನು ಫುಲ್ ಕೇಳೋಕಷ್ಟು ನಂಗೆ ಏನಂದ್ರೆ ಅದೇ ಹೇಳ್ದಲ್ಲ, ನಾನು ಟೆಕ್ನಿಕಲಿ ನಾನು ವೆರಿ ವೀಕ್. ಸೊ ನನಗೆ ಇವಾಗ ನಾನು ನೋಡಿದ್ರು ವಿದೌಟ್ RR ಅದೆಲ್ಲ ಸಿನಿಮಾ ನೋಡಿದ್ರು ನಂಗೆ ಅರ್ಥ ಆಗಲ್ಲ. ನಾನು ಕೇಳಿದ್ರು ಅಷ್ಟು ಐ ವಿಲ್ ನಾಟ್ ಬಿ ಏಬಲ್ ಟು ಎಂಜಾಯ್ ದ ಫಿಲ್ಮ್. ಸೊ ಸರ್ಪ್ರೈಸ್ ಆಗಿನೇ ನನ್ನ ಸಿನಿಮಾ ನೋಡ್ಬೇಕಂತ ಇದೆ. ಹಾಗೆ ನೋಡ್ತೀನಿ ನಾನು. ಅದು ಯಾವುದೇ ಆಗಿರಲಿ, ಅವ್ರ ಡೈರೆಕ್ಷನೇ ಆಗಿರಲಿ, ಪ್ರೊಡಕ್ಷನೇ ಆಗಿರಲಿ, ಐ ವಾಂಟ್ ಟು ಎಂಜಾಯ್ ಇಟ್ ಆಸ್ ಇಸ್ ವೈಫ್ ಅಂಡ್ ಆಸ್ ಅನ್ ಆಡಿಯನ್ಸ್. ಎಲ್ಲಕ್ಕಿಂತ ಜಾಸ್ತಿ ಒಂದು ಆಡಿಯನ್ಸ್ ಆಗಿ ಎಂಜಾಯ್ ಮಾಡಬೇಕು ಈ ಸಿನಿಮಾನ ನಾನು. ಈಗ ತಾನೇ ಹೇಳಿದ್ರೆ ವಿಡಿಯೋ ಕಾಲ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ತರುಣ್ ಸರ್ ಯಾವ ರೀತಿ ಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ರಿ? ಆತರ ಅವ್ರು ಬ್ಯುಸಿ ಇದ್ರು. ಅವರು ರೆಕಾರ್ಡಿಂಗ್ ಅಲ್ಲಿ ಇಲ್ಲೇ ಕೂತ್ಕೊಂಡು ಅವ್ರಿಗೆ ಇದು ತೋರಿಸ್ದೆ, ಪ್ರೆಸ್ ಮೀಟ್ ಆಗ್ತಿರೋದನ್ನ ತೋರಿಸ್ದೆ ಅಷ್ಟೇ. ಅವರು ಆಮೇಲೆ ಬರ್ತೀನಿ ಅಂದ್ರು. ರೆಕಾರ್ಡಿಂಗ್ ಅಲ್ಲಿ ಇದ್ದಾರೆ. ಫೈನಲಿ ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಕನ್ನಡ ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಒಂದೇ, 7 ಮಲೆ ಸಿನಿಮಾ ಸೆಪ್ಟೆಂಬರ್ 5ಗೆ ರಿಲೀಸ್ ಆಗ್ತಿದೆ. ದಯವಿಟ್ಟು ನಿಮ್ ನಿಯರೆಸ್ಟ್ ಥಿಯೇಟರ್ಸ್ಗೆ ಹೋಗಿ ಸಿನಿಮಾ ನೋಡಿ. ಐ ಆಮ್ ಶೋರ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಇಷ್ಟು ವರ್ಷ, ಆಲ್ ದೀಸ್ ಇಯರ್ಸ್, ನಾನೊಂದು ಅವ್ರ ವೈಫ್ ಆಗಿ ಅಲ್ಲ, ತರುಣ್ ಅವ್ರ ಒಂದು ಫ್ಯಾನ್ ಆಗೂ ಹೇಳ್ತೀನಿ. ಅವ್ರ ಸಿನಿಮಾಗಳನ್ನ ನೋಡ್ತಾ ಬಂದಿದ್ದೀನಿ. ಅವ್ರ ದ ವೇ ಆಫ್ ಸೆಲೆಕ್ಷನ್, ಗುರು ಶಿಷ್ಯರು ಆಗಿರಲಿ, ಕಾಟೇರ, ರಾಬರ್ಟ್ ಅಂಡ್ ಆಲ್ ಬಿಡಿ, ದೇರ್ ಆಲ್ ಹೈ ಮ್ಯಾಸಿವ್ ಫಿಲ್ಮ್ಸ್. ಬಟ್ ಈವನ್ ರೀಸೆಂಟ್ ಆಗಿ ಗುರು ಶಿಷ್ಯರು ವಾಸ್ ಎಷ್ಟು ಚೆನ್ನಾಗಿದೆ ಸಿನಿಮಾ. ಆ್ಯಂಡ್ ಅವ್ರ ಸೆಲೆಕ್ಷನ್ಸು ಹಂಗಿರುತ್ತೆ. ಸೊ ಐ ಆಮ್ ಶೋರ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಸಿನಿಮಾ. ದಯವಿಟ್ಟು ಸೆಪ್ಟೆಂಬರ್ 5 ಥಿಯೇಟರ್ಸ್ಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಟಿ ಸೋನಾಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.